ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಊರಿಂದ ಎಲ್ಲ ಪಲಾವ್ ಎಲ್ಲ ಕಿತ್ಕೊಂಡು ಬಂದಿದ್ನಲ್ವ, ಅದನ್ನು ಗಾಳಿಗೆ ಇಡ್ತಾ ಇದ್ದೀನಿ. ತೀರಾ ಬಿಸಿಲಿಗೆ ಒಣಗಿಸ್ಬಾರ್ದು, ಹಾಗೆ ಒಂಥರ ಶ್ಯಾಡೋ ಇರುತ್ತಲ್ವ, ನೆರಳು ಥರ ಅಂಥ ಜಾಗದಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗುತ್ತೆ. ತೀರಾ ಬಿಸಿಲಿಗೆ ಇಟ್ಬಿಟ್ರೆ ಒಂಥರ ಕಪ್ಪಗಾಗತ್ತೆ ಇದು ಎಲೆ. ಗಾಳಿಲೇ ಒಣಗಿಸ್ಕೊಂಡ್ರೆ ನಿಮಗೆ ಅಂಗಡಿಯಲ್ಲಿ ಹೇಗೆ ಸಿಗುತ್ತೆ ಅಲ್ವಾ ಪಲಾವ್ ಎಲೆ, ಅದೇ ರೀತಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಊರಿಗೆ ಹೋಗಿರೋದ್ರಿಂದ ಗಿಡಗಳಿಗೆ ನೀರೇ ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಗಿಡಗಳೆಲ್ಲ ಹಳದಿಗಾಗ್ಬಿಟ್ಟಿದೆ, ಅಂದರೆ ಹಸಿರಿಗಿಲ್ಲ, ಎಲ್ಲ ಒಂಥರ ಒಣಗ್ದಂಗೆ ಆಗಿಬಿಟ್ಟಿದೆ. ತುಳಸಿ ಗಿಡ ಅಂತೂ ಸಂಪೂರ್ಣವಾಗಿ ಒಣಗಿಬಿಟ್ಟಿದೆ. ಬೇರೆ ತುಳಸಿ ಗಿಡನಾದರೂ ಹಾಕಬೇಕು. ಹಾಗೆ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಮಕ್ಕಳಿಗೆ ತರಕಾರಿ ಏನೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಈರುಳ್ಳಿ ಟೊಮೊಟೊ ಹಾಕಿಬಿಟ್ಟು ಒಂದು ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಇದು ತುಂಬ ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಕೋಬೋದು, ಹಾಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇನ್ಸ್ಟೆಂಟಾಗಿ ಬೇಗ ಪಲ್ಯ ರೀತಿಯಾಗಿ ಮಾಡ್ಕೋಬೋದು ಇದನ್ನು. ಈರುಳ್ಳಿ ಟೊಮೊಟೊ ಎಲ್ಲ ಏನು ಹಾಕ್ತೀರ ನೀವು, ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆ ಹಾಗೆ ಹಾಕಿಬಿಟ್ಟು ಟೊಮೊಟೊ ಫುಲ್ಲು ಸಂಪೂರ್ಣವಾಗಿ ಸಾಫ್ಟ್ ಆಗೋ ರೀತಿ ಲಿಡ್ ಮುಚ್ಚಿಬಿಟ್ಟು ಸಾಫ್ಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿಣ ಹಾಕಿಬಿಟ್ಟು ಮತ್ತೆ ಇನ್ನೂ ಅದ್ರ ಸ್ಮೆಲ್ಲೆಲ್ಲ ಹೋಗೋ ರೀತಿ ಬಾಡಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಗೊಜ್ಜು. ಇದಕ್ಕೊಂದು ಸ್ವಲ್ಪ ನೀವು ಹುಳಿ ಇರುತ್ತೆ ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು. ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗೊಜ್ಜು ಥರ ಮಾಡ್ಕೋಬೋದು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ನನ್ನ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಹಬ್ಬಕ್ಕೆ ಊರಿಗೆ ಹೋಗಿರೋದ್ರಿಂದ ಸುಮಾರು 4-5 ದಿನ ಮನೆಯಲ್ಲಿ ಕಸ ಗುಡಿಸಿಲ್ಲ, ನೆಲ ಒರೆಸಿಲ್ಲ, ತುಂಬ ಧೂಳಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಸೊಪ್ಪು ಬಂದಿತ್ತಲ್ವ, ಹುಡುಗರೆಲ್ಲ ಹೋದ್ಮೇಲೆ ಟಿ ವಿ ನೋಡ್ತಾ ಸೊಪ್ಪೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಗೆ ಎತ್ತಿಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಮಧ್ಯಾಹ್ನಕ್ಕೆ ಅಡುಗೆಗೆ ಸೊಪ್ಪು ಯೂಸ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಎಲ್ಲ ಸೋಸಿ ಇಟ್ಕೊಂಡ್ಬಿಟ್ಟೆ. ಹಾಗೆ ಕಸ ಗುಡಿಸ್ಬೇಕಿತ್ತಲ್ವ, ಬೆಡ್ ಸ್ಪ್ರೆಡ್ಡು ಎಲ್ಲನೂ ಚೇಂಜ್ ಮಾಡ್ತಾಯಿದ್ದೀನಿ. 1-2 ದಿನ ಹೊರಗಡೆ ಹೋದರೂ ಕೂಡ ಮನೆ ಎಷ್ಟು ಧೂಳಾಗ್ಬಿಡುತ್ತೆ ಅಂದರೆ, ಪ್ರತಿಯೊಂದು ನಾವು ಹಬ್ಬಕ್ಕೆ ಎಲ್ಲ ಡಸ್ಟಿಂಗ್ ಮಾಡ್ತೀವಲ್ಲ, ಅದೇ ರೀತಿ ಮತ್ತೆ ಕೆಲಸಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಪ್ರತಿಯೊಂದನ್ನು ಡಸ್ಟ್ ಮಾಡಿ ವೈಪ್ ಮಾಡಿ ಕ್ಲೀನಾಗಿ ಎಲ್ಲನೂ ಮತ್ತೆ ಮೊದಲಿನ ವಾತಾವರಣಕ್ಕೆ ತರಬೇಕು ಮನೆನ ಅಂದರೆ ಇಡೀ ದಿನವೇ ಆಗಿಬಿಡತ್ತೆ. ಅದಕ್ಕೆ ಊರಿಗೆ ಹೋದಾಗ ಆಲ್ಮೋಸ್ಟ್ ನಾನು ಎಲ್ಲ ನೀಟಾಗಿ ಮಾಡಿಟ್ಟೇ ಹೋಗಿರ್ತೀನಿ, ಯಾವುದು ಬಂದು ಮತ್ತೆ ಕೆಲಸಗಳು ನನಗೆ ಬೆಟ್ಟದ ಹಾಗೆ ಬೀಳಬಾರ್ದು ಅಂತ. ಆದರೂ ಕೂಡ ಅಲ್ಲಿಂದ ಬಂದಮೇಲೆ ಎಷ್ಟು ಧೂಳಾಗಿರುತ್ತೆ ಅಂದರೆ ಪ್ರತಿಯೊಂದನ್ನು ತೆಗಿಬೇಕು, ಪ್ರತಿಯೊಂದನ್ನು ಒರೆಸ್ಬೇಕು, ಹಾಗೆ ಪ್ರತಿಯೊಂದನ್ನು ಚೇಂಜ್ ಮಾಡಬೇಕು. ಊರಿಂದ ಬಂದ ನೈಟೇ ಬೆಡ್ರೂಮ್ನ ಫುಲ್ಲು ಡಸ್ಟಿಂಗ್ ಮಾಡಿಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದು ಹೊಸ ಬೆಡ್ ಸ್ಪ್ರೆಡ್ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಲ್ ಮಾತ್ರ ಹಾಗೇ ಇತ್ತು, ಕ್ಲೀನೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ಮಕ್ಕಳು ಕೂತ್ಕೊಳ್ಳೋದು ಎದ್ದೇಳೋದು ತುಂಬ ಧೂಳಾಗತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ವೈಪ್ ಮಾಡಿಕೊಂಡು ಎಲ್ಲವನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಎಷ್ಟು ಸಾಮಾನು ಹರಡಿದೆ ಅಂತ ಅಂದರೆ ಎಷ್ಟು ಎತ್ತಿಟ್ರೂ ಕಮ್ಮಿನೇ ಆಗ್ತಾಯಿದೆ, ಅಷ್ಟು ಕೆಲಸ ಜಾಸ್ತಿ ಆಗಿಬಿಡತ್ತೆ. ಪ್ರತಿಯೊಂದು ಸಾಮಾನು ಆಯಾ ಜಾಗದಲ್ಲಿ ಎತ್ತಿಟ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ನೀಟ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಸಾಕಾಗೋಗುತ್ತೆ. ಹಾಗೆ ಒಂದು ಏರಿಯಾ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಪ್ರತಿಯೊಂದು ವಸ್ತುವನ್ನು ಕ್ಲೀನ್ ಮಾಡಬೇಕಾಗತ್ತೆ. ಎಲ್ಲ ವೈಪ್ ಮಾಡಿಬಿಟ್ಟು ಎಲ್ಲನೂ ಎತ್ತಿಟ್ಟು ನೀಟಾಗಿ ಒರೆಸ್ಕೊಂಡ್ರೆ ಫುಲ್ಲು ಜಾಗ ಕ್ಲೀನಾಗಿ ಇರುತ್ತೆ. ಇಲ್ಲ ಅಂತ ಅಂದರೆ ಒಂದೊಂದನ್ನು ಬಿಡೋದು, ಹೀಗೆ ಮಾಡಿಕೊಂಡ್ರೆ ನೋಡಿ, ಫಸ್ಟ್ ಡಸ್ಟಿಂಗ್ ಮಾಡಿಬಿಟ್ಟು ಎಲ್ಲ ಕಸ ಗುಡಿಸ್ಕೊಂಡು ವೈಪ್ ಮಾಡಿಬಿಟ್ರೆ ನೀಟಾಗಿ ಆಗಿಬಿಡುತ್ತೆ. ನಾನು ಹಾಗೆ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಚೇರುಗಳನ್ನು ಜರುಗಿಸಿ ಚೇರುಗಳನ್ನು ಕೊಡುವಿ ಫುಲ್ಲು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಧೂಳೇ ಇರೋದಿಲ್ಲ. ಇಲ್ಲ ಸುಮ್ಮನೆ ಮೇಲ್ಮೇಲೆ ಕಸ ಗುಡಿಸ್ಕೊಂಡ್ಬಿಟ್ರೆ ಅದು ಧೂಳು ಹಿಂದೆ ಹಾಗೇ ಉಳಿದ್ಬಿಡುತ್ತೆ, ಚೇರ್ ಹಿಂದೆ ಎಲ್ಲ. ಹೀಗೆ ಇಡೀ ದಿನ ಆಯಿತು ಮನೆ ಕೆಲಸ ಎಲ್ಲ. ಹಾಗೆ ನಮ್ಮ ಮನೆಯವರಿಗೆ ಬೆಂಗಳೂರಿಗೆ ಟ್ರೈನಿಂಗ್ ಹಾಕಿದ್ರು. ಅದಕ್ಕೋಸ್ಕರ ಅವರು ಟ್ರೈನಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಮಕ್ಕಳಿಗೋಸ್ಕರ ಸ್ವೀಟ್ಸು ಅದೆಲ್ಲ ತೊಗೊಂಬಂದಿದ್ರು. ಹಾಗೆ ಇದು ಚಾಕ್ಲೇಟನ್ನು ನಮ್ಮ ಸಣ್ಣತ್ತೆ ಕಳಿಸಿದ್ದಾರೆ ಮಕ್ಕಳಿಗೋಸ್ಕರ ಅಂತ. ನಾನು ಅದನ್ನೆಲ್ಲ ಬೌಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಇಡೀ ಬೌಲೇ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದಾನೆ ಪ್ರಧಾನು. ಕಾಂತಿ ಸ್ವೀಟಲ್ಲಿ ಈ ಕಾಜು ಪೈ ಸ್ವೀಟು ತುಂಬ ಚೆನ್ನಾಗಿ ಸಿಗತ್ತೆ. ಹಾಗಾಗಿ ದಾವಣಗೆರೆಯಲ್ಲಿ ಇಂಥ ಸ್ವೀಟ್ ಸಿಗೋದಿಲ್ಲ. ಪ್ರತಿ ಸಲ ಬೆಂಗಳೂರಿಗೆ ಹೋದಾಗ ನಮ್ಮ ಮನೆಯವರು ಈ ಸ್ವೀಟ್ ತರೋದು ಮರೆಯೋದೇ ಇಲ್ಲ. ಆಲ್ರೆಡಿ ಎಲ್ಲ ಸುಮಾರು ತಿಂದುಬಿಟ್ಟಿದ್ದೀವಿ. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಡ್ರೈ ಫ್ರೂಟ್ಸಿಂದೆಲ್ಲ ಖಾರ ಮಿಕ್ಸ್ಚರು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಬೆಕ್ಕಿನ ಸೌಂಡ್ ಬರ್ತಾಯಿತ್ತು. ಏನಂತ ಹೊರಗಡೆ ಹೋಗಿ ನೋಡಿದರೆ ಒಂದು ತಾಯಿ ಬೆಕ್ಕು ತನ್ನ 3 ಮರಿಗಳನ್ನು ಕರ್ಕೊಂಬಂದು ಮನೆ ಹತ್ರ ಕೂತ್ಬಿಟ್ಟಿದೆ ಗಿಡಗಳ ಹತ್ರ. ನೋಡಲಿಕ್ಕೆ ತುಂಬ ಕ್ಯೂಟಾಗಿ ಕಾಣ್ತಿತ್ತು, ಅದನ್ನು ಕೂಡ ಶೂಟ್ ಮಾಡಿಕೊಂಡೆ.
ಯಾರೆಲ್ಲ ವೀವರ್ಸು ನನ್ನ ವೀಡಿಯೋಗಳನ್ನು ರೆಗ್ಯುಲರಾಗಿ ವಾಚ್ ಮಾಡ್ತಿದ್ದೀರಾ ಅವರಿಗೆ ಗೊತ್ತಾಗತ್ತೆ ನಾನು ಇದು ಏನು ಮಾಡ್ತಾಯಿದ್ದೀನಿ ಅನ್ನೋದು. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತರಕಾರಿ ಸಿಪ್ಪೆಗಳನ್ನು ನಾನು ನೀರಿನಲ್ಲಿ ನೆನೆಸ್ಬಿಟ್ಟು ಇಡೀ ದಿನ ನೆನೆಸಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ತೊಗೊಂಬಂದು ನಾನು ಗಿಡಗಳಿಗೆ ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಗಿಡಗಳು ತುಂಬ ಹಚ್ಚ ಹಸಿರಾಗಿ ಬೆಳೆಯುತ್ತೆ. ಹೂವಿನ ಗಿಡಗಳು ಸುಮಾರು ಹೂವು ಬಿಡುತ್ತೆ. ಹಾಗೆ ನೋಡಿ, ಇದು ನಮ್ಮ ತಾಯಿ ಕೊಟ್ಟಿದ್ದರು. ನಾನು ಊರಿಗೆ ಹೋದಾಗ ಕರ್ಬೇವಿನ ಗಿಡ ಇದು ಸುಮಾರಲ್ಲೇ ಬಹಳ ಹಿಂದೆ ಕೊಟ್ಟಿದ್ದರು. ಅದನ್ನು ಕೂಡ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ಹಚ್ಚ ಹಸಿರಾಗಿ ಬೆಳೆದಿದೆ, ತುಂಬ ಚೆನ್ನಾಗಿ ಬೆಳೆದಿದೆ. ಹಾಗೆ ಲಂಚಿಗೆ ಪನ್ನೀರ್ ಬಟರ್ ಮಸಾಲ ರೆಸಿಪಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ರೆಸಿಪಿ ನೋಡಿ ತುಂಬ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಇರುತ್ತೆ ಅದೇ ರೀತಿ ಚೆನ್ನಾಗಿ ಬರುತ್ತೆ. ನಾನು ಏನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಟ್ರೈ ಮಾಡಿ. ಬಟರು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ದೊಡ್ಡದಾಗಿ ಸ್ಲೈಸ್ ಮಾಡ್ಕೊಂಡಿರೋ ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಬಿಡಿ. ಹಾಗೆ ಇದು ಮ್ಯಾರಿನೇಟ್ ಮಾಡಿರೋ ಅಂತಹ ಪನ್ನೀರನ್ನ ಅಂದರೆ ಖಾರ, ಉಪ್ಪು, ಅರಿಶಿನ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀನಿ ಹಾಫ್ ಆನ್ ಅವರ್ ಮುಂಚೆ. ಅದನ್ನು ಕೂಡ ರೋಸ್ಟ್ ಮಾಡಿ ಇಟ್ಕೊಂಡು ತೆಗೆದಿಟ್ಕೋಬೇಕು. ನೆಕ್ಸ್ಟು ಇದಕ್ಕೆ ಬಟರಿಗೆ ಹಾಗೆ ನೋಡಿ, ಇದು ಕಸೂರಿ ಮೇಥಿ ಕೂಡ ನಾನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಿಂಗೆ ಕ್ರಷ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇದೇ ಬಟರಿಗೆ ಚಕ್ಕೆ, ಲವಂಗ, ಯಾಲಕ್ಕಿ, ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಆನಿಯನ್ ಪೇಸ್ಟ್ ಇರುತ್ತಲ್ವ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ನೀವು ಈ ರೆಸಿಪಿ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಬಾಡಿಸ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಅಂದರೆ ಹಸಿ ಹಸಿ ಸ್ಮೆಲ್ ಆಗಿಬಿಡುತ್ತೆ. ಆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋಬೋದು. ನೀವು ಬೇಕಿದ್ರೆ ಡೈರೆಕ್ಟಾಗಿ ಬಟರಿಗೆ ಹಾಕಿ ಫ್ರೈ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಕೂಡ ಹಾಕ್ಕೋಬೋದು. ಕಡಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಥಿಕ್ಕಾಗಿ ಕೋಟಿಂಗ್ ಆಗಿ ಇರುತ್ತೆ. ನೆಕ್ಸ್ಟು ಟೊಮೆಟೊ ಪ್ಯೂರಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗ ನಿಮಗೆ ಅದು ಎಣ್ಣೆ ಕಾಣ್ತಾ ಇಲ್ಲ, ಆಮೇಲೆ ಬರ್ತಾ ಬರ್ತಾ ಎಷ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ ಅಂದರೆ ಎಷ್ಟು ನೀವು ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ಈ ಗ್ರೇವಿ ಬರುತ್ತೆ. ಆಮೇಲೆ ಧನಿಯದ ಪುಡಿ, ಖಾರದ ಪುಡಿ ಸ್ವಲ್ಪ, ಆಮೇಲೆ ಗರಂ ಮಸಾಲ ಕೂಡ ಹಾಕ್ತೀನಿ ನಾನು. ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ಇಲ್ಲ ಅಂದರೆ ಹಸಿ ಹಸಿ ಸ್ಮೆಲ್ ಆಗುತ್ತೆ. ಇದಕ್ಕೆ ಬಟರ್ ಮಸಾಲ ಅಲ್ವಾ, ಅದಕ್ಕೋಸ್ಕರ ಬಟರ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಫಸ್ಟಿಗೂ ಚೂರು ಬಟರ್ ಹಾಕಿದ್ದೆ, ಈಗ ಸ್ವಲ್ಪ ಬಟರ್ ಹಾಕಿದ್ದೀನಿ. ಇದರಿಂದ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ನೋಡಿ. ಗರಂ ಮಸಾಲ ಹಾಕ್ತೀನಿ ಅಂತ ಹೇಳಿದ್ನಲ್ವ, ಈಗ ಹಾಕ್ತಾಯಿದ್ದೀನಿ ಗರಂ ಮಸಾಲ. ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಗ್ರೇವಿ ಯಾವ ರೀತಿ ಬೇಕು ಆ ರೀತಿ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಲಿಡ್ ಮುಚ್ಚಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕುದಿಸಿ. ಆವಾಗ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದು ನೋಡಿ, ಕಾಣ್ತಾ ಇದೆ ಅಲ್ವಾ ಸೈಡಿಗೆಲ್ಲ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇನ್ನೂ ಕುದೀತಾ ಕುದೀತಾ ಇನ್ನೂ ಚೆನ್ನಾಗಿ ಗ್ರೇವಿ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ನೀವು ಸ್ವಲ್ಪ ಗೋಡಂಬಿನ ಹಾಲಲ್ಲಿ ನೆನೆಸಿಟ್ಕೊಂಡಿರಬೇಕು ಫಸ್ಟೇ. ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಟ್ಟು ಇದು ಲಾಸ್ಟಿಗೆ ಗ್ರೇವಿ ಎಲ್ಲ ಆದಮೇಲೆ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಮೊದಲೇ ರುಬ್ಬಿ ತೆಗೆದಿಟ್ಕೋಬೇಕು. ಈ ಟೈಮಲ್ಲಿ ಪನ್ನೀರ್ ಏನೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಮುಚ್ಚಿ ಕುಕ್ ಮಾಡಬೇಕು. ಹಾಗೆ ನಾನು ಇದು ಈರುಳ್ಳಿ ಹುರಿದು ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ಕಸೂರಿ ಮೇಥಿ ಕೂಡ ಹಾಕಿದ್ದೀನಿ. ಈ ಟೈಮಲ್ಲಿ ನೀವು ಕ್ಯಾಪ್ಸಿಕಮ್ ಕೂಡ ಇದೇ ರೀತಿ ಬಟರ್ನಲ್ಲಿ ಫ್ರೈ ಮಾಡಿ ಇಟ್ಕೊಂಡು, ಮತ್ತು ಟೊಮೊಟೊಗಳ ಸ್ಲೈಸು ಕೂಡ ಅಷ್ಟೇ ಫ್ರೈ ಮಾಡಿ ಇಟ್ಕೊಂಡು ಹಾಕ್ಕೋಬೋದು. ನನ್ನ ಮಕ್ಕಳು ಸ್ವಲ್ಪ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ತಿನ್ನೋದಿಲ್ಲ, ಎತ್ತಿ ಇಡ್ತಾರೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಸ್ವಲ್ಪ ಪನ್ನೀರಿಂದ ನಾನು ಗ್ರೇಟ್ ಮಾಡಿ ಕೂಡ ಹಾಕ್ತೀನಿ. ಅದನ್ನು ಕೂಡ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡಬೇಕಾದ್ರೆ ಅದನ್ನು ಪನ್ನೀರಿಂದ ಗ್ರೇಟ್ ಮಾಡಿಬಿಟ್ಟು ಮೇಲೆ ಉದುರಿಸ್ಬಿಡ್ಬೇಕು. ನೋಡಿ, ಈ ಟೈಮ್ನಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಕಾಜುದು, ಹಾಲು ಮತ್ತು ಕಾಜು ಹಾಕಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಗ್ರೇವಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಹೇಳಿದ್ನಲ್ಲ, ಪನ್ನೀರನ್ನ ಮೇಲೆ ಗ್ರೇಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮೂವಿಗಳನ್ನು ನೋಡೋದು ಆದಷ್ಟು ಕಮ್ಮಿ ಅಂದರೆ ಕಮ್ಮಿನೇ. ಸುಮಾರು ವರ್ಷಕ್ಕೆ ಒಂದು ಮೂವಿ ಕೂಡ ನೋಡೋದಿಲ್ಲ ನಾವು. ಆದರೆ ಕಾಂತಾರ ಮಾತ್ರ ಫಿಲಮ್ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಬುಕ್ ಮಾಡ್ಕೊಂಡಿದ್ವಿ.
ನೋಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೀವಿ. ಎಷ್ಟು ರಶ್ ಇತ್ತು ಅಂದರೆ ಸುಮಾರು ರಶ್ ಇತ್ತು. ಕಾಂತಾರ ಮೂವಿ ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಫಿಲಮ್ ಥಿಯೇಟ್ರಿಗೆ ಹೋಗಿ ನೋಡಿ. ಯಾಕಂದರೆ ಮನೆಯಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿರಬೇಡ್ರಿ. ಮನೆಯಲ್ಲಿ ನೋಡಲಿಕ್ಕೆ ಚೆನ್ನಾಗಿರೋದಿಲ್ಲ ಅದು. ದೊಡ್ಡ ಸ್ಕ್ರೀನ್ ಮೇಲೆ ಆ ಕಾಂತಾರ ಮೂವಿ ನೋಡಿದ್ರೇ ಅದ್ರದ್ದು ಮಜಾ ಸಿಗೋದು. ಒಬ್ಬ ನಾವು ನಂಬುವಂಥ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ಕಾಂತಾರ ಮೂವಿ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.